ಎಂಟ್ರಿ ಎಕ್ಸಿಟ್ ಎಂಟ್ರಿ ಕಾಣಿಸುತ್ತೆ ಓಕೆ, ಅದು ಎಂಟ್ರಿ. ಮತ್ತು ಕರ್ನಾಟಕದಲ್ಲಿ ಫಾರ್ಮ್ಲ್ಯಾಂಡ್ ಇಂಡಸ್ಟ್ರಿನಲ್ಲಿ ಯಾರಾದರೂ ಫಸ್ಟ್ ಟೈಮ್ 42 ಫೀಟ್ ರೋಡ್ ಮಾಡಿದ್ದೀವಿ ಅಂತಂದರೆ ಅದಕ್ಕೆ ನಾವೇ ಫಸ್ಟ್ ಮಾಡಿರೋದು. ಓಕೆ, ನೆಕ್ಸ್ಟು ಈಗ ಎಂಟ್ರಿ ಆದರೆ ನೀವು ಲೆಫ್ಟ್ ಸೈಡಿಗೆ ಸ್ಕೂಲು ಕಾಲೇಜ್ ಮಾಡ್ತಾಯಿದ್ದೀವಿ. ನಿಮಗೆ 2 ಡಿಗ್ರಿವರೆಗೂ ಫ್ರೀ ಎಜುಕೇಷನ್ ಇರುತ್ತೆ. ಮತ್ತು ಈ ಕಡೆ ಬಂದರೆ ನಿಮಗೆ ಟೆಂಪಲ್ ಇದೆ ಬರುತ್ತೆ, 1 ಎಕರೆ ಟೆಂಪಲ್ ಬರುತ್ತೆ. ರಾಯರ ಬೃಂದಾವನ ಅಂದ್ಬಿಟ್ಟು ಒಂದು ರಾಯರ ಬೃಂದಾವನ ಮಾಡ್ತಾಯಿದ್ದೀವಿ. ಮತ್ತು ಅದ್ರ ಪಕ್ಕದಲ್ಲಿ ಆಯುರ್ವೇದಿಕ್ ಹಾಸ್ಪಿಟಲ್ ಮಾಡ್ತಾಯಿದ್ದೀವಿ ಈ ಏರಿಯಾಗೆ. ಮತ್ತು ಇದಲ್ದಲ್ಲೇ ಈ ಕಡೆ ಬಂದರೆ ನಿಮಗೆ ಸ್ವಿಮ್ಮಿಂಗ್ ಪೂಲು, ಇದು ಫುಲ್ಲು ರೆಸಾರ್ಟ್ ಏರಿಯಾ. ಇದು ಟೋಟಲಿ 3.5 ಎಕರೆ ಬರುತ್ತೆ. 3.5 ಎಕರೆ ರೆಸಾರ್ಟ್ ಮಾಡ್ತಾಯಿದ್ದೀವಿ. ಇದು ಸ್ವಿಮ್ಮಿಂಗ್ ಪೂಲು, ರೈನ್ ಡ್ಯಾನ್ಸು, ಜಿಮ್ಮು, ಪ್ಲೇ ಏರಿಯಾ ಮತ್ತು ಪಾರ್ಟಿ ಹಾಲು, ರೆಸ್ಟೋರೆಂಟು ಇದಿಷ್ಟು ಇಲ್ಲಿ ಬರುತ್ತೆ. ಓಕೆ, ಅದೇ ಥರನೇ ಅಲ್ಲಿ ಮುಂದೆ ಒಂದು ಬೋಟಿಂಗ್ಗೋಸ್ಕರ ನಮ್ಮಲ್ಲಿ ಫಾರ್ಮ್ಲ್ಯಾಂಡ್ ತೊಗೊಂಡವರು ಕಸ್ಟಮರ್ಸು ಒಂದು ವೀಕೆಂಡಲ್ಲಿ ಬರ್ತಾರೆ ಅಂತಂದರೆ ಅವ್ರಿಗೆ ರೆಸಾರ್ಟು ಫ್ರೀ ಇರುತ್ತೆ, ಮತ್ತು ಬೋಟಿಂಗ್ ಕೂಡ ಫ್ರೀ ಇರ್ತದೆ, ಮತ್ತು ಅವ್ರ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡ್ತೀವಿ. ಮತ್ತು ಟೆಂಪಲ್ ಕೂಡ ಆಕ್ಸೆಸಿಬಲ್ ಇರುತ್ತೆ, ಆಯುರ್ವೇದಿಕ್ ಹಾಸ್ಪಿಟಲ್ ಕೂಡ ಆಕ್ಸೆಸಿಬಲ್ ಇರುತ್ತೆ. ಎಲ್ಲನೂ ಕೂಡ ಅವ್ರು ಯೂಸ್ ಮಾಡಿಕೊಂಡು ಹೋಗ್ಬೋದು ಸರ್. ಇಲ್ಲಿ ಎಲ್ಲ ಫೆಸಿಲಿಟಿನೂ ಕೊಡ್ತಾಯಿದ್ದೀವಿ. ಜಾನ್ವರಿನಲ್ಲಿ 24 ಜಾನ್ವರಿ ನಾವು ಗುರುಗಳನ್ನ ಕರೆಸಿದ್ದೀವಿ. ಅವತ್ತು ನಮಗೆ ಲಾಂಚ್ ಮಾಡಿದ್ದು. ಅವತ್ತೇ 112 ಸೈಟ್ ಅವತ್ತೇ ಬುಕ್ ಆಯಿತು. ನಮಗೆಲ್ಲೂ ಹುಡ್ಕಂಗಿಲ್ಲ. ಈಗ ಅಲ್ಲಿರೋರೇ ಇಲ್ಲಿ ತೊಗೊಂಡಿದ್ದಾರೆ, 1, 2, 3, 4 ಆ ಥರ ತೊಗೊಂಡಿದ್ದಾರೆ. ಎಲ್ಲರೂ ನಮ್ಮಲ್ಲಿ ಏನಂದರೆ ಯಾರ ಬಂದವನ ಏನಕ್ಕೆ ಇಷ್ಟಪಡ್ತಾರೆ ಅಂತಂದರೆ ಅವ್ರು ಹೇಳಿದ ಥರ ನಡ್ಕೋತಾರೆ ಅನ್ನೋ ಒಂದು ಕಾನ್ಫಿಡೆನ್ಸಿಗೆ ನಮ್ಮಲ್ಲಿ ಇದು ಮಾಡ್ತಾರೆ. ಇವು ನಮ್ಮ ಹಳೆ ಪ್ರಾಜೆಕ್ಟಲ್ಲಿ ನಾನು ತೋರಿಸ್ತೀನಿ. ಈಗ ಅಲ್ಲಿ ಏನು ಡೆವಲಪ್ ಮಾಡಿದ್ದೀವಿ 1.5 ಇಯರ್ಸಲ್ಲಿ ಅಷ್ಟೆಲ್ಲ ಡೆವಲಪ್ ಮಾಡಿದ್ದೀವಿ. ಹಾಗಾಗಿ ನಮಗೆ ಒಂಥರ ಖುಷಿ ಇಲ್ಲಿ ಸೈಟ್ ಮಾಡೋದಕ್ಕೆ. ಬಂದವರು ಯಾರೂ ಸುಮ್ಮನೆ ಹೋಗಲ್ಲ. ಒಂದೇ ಸರ್ ಸ್ವಲ್ಪ ದೂರ ಆಯ್ತು ಸರ್ ಅಂತಾರೆ. ಅದು ಬಿಟ್ಟರೆ ನಮ್ಮಲ್ಲಿ ಯಾವುದೇ ನೆಗೆಟಿವ್ ಇಲ್ಲ. ಒಂದು ಪಾಯಿಂಟು ನೀವು ನೆಗೆಟಿವ್ ತಿಳ್ಕೊಳ್ಳೋಲ್ಲ. ವಾಟರ್ ಫೆಸಿಲಿಟಿ ಎಲ್ಲ ಹೌದು, ಪ್ರತಿಯೊಂದು ಫ್ಲ್ಯಾಟ್ಗೂ ವಾಟರ್ ಫೆಸಿಲಿಟಿ. ಮತ್ತು ಮೇಯ್ನ್ ರೋಡ್ ಏನಿದೆ ಇದು CC ರೋಡ್ ಮಾಡ್ತೀವಿ, ಇಲ್ಲ ಟೈಲ್ ರೋಡ್ ಮಾಡ್ತೀವಿ. ಇವೆರಡರಲ್ಲಿ ಒಂದು ಮಾಡ್ತೀವಿ. ತುಂಬ ಇದನ್ನೆಂದರೆ ಮಿನಿಮಮ್ 6000 ಸ್ಕ್ವೇರ್ ಫೀಟ್ ಜಾಗ ತೊಗೋಬೇಕು. 6000 ಸ್ಕ್ವೇರ್ ಫೀಟ್ ಜಾಗ ತೊಗೊಂಡ್ರೆ ನಾವೇನು ಮಾಡ್ತೀವಿ, 300 ಕೊಟ್ಟರೆ ನಿಮ್ಗೆ ಒಂದು ಮನೆ ಕಟ್ಕೊಂಡು ಕೊಡ್ತೀವಿ. ಮತ್ತು ಫರ್ನಿಚರ್ ಕೊಡ್ತೀವಿ ನಿಮಗೆ ಉಳ್ಕೊಳ್ಳೋ ಕಾಟು, ಬೆಡ್ಡು, ವಾರ್ಡ್ರೋಬು, ಟೀಪೈ, ಚೇರ್ಸು, ಮತ್ತು ಫ್ಯಾನು, ಗೀಝರು ಮತ್ತು TV ಇದಿಷ್ಟು ನಮ್ಮ ಅಂಡರ್ 21 lakhsಲ್ಲೇ ಬರುತ್ತೆ. ಓಕೆ, ನೆಕ್ಸ್ಟು ಇನ್ನು ಉಳಿಕೆ ಜಾಗದಲ್ಲಿ ನಾವೇನು ಮಾಡ್ತೀವಿ, 40 ಫ್ರೂಟ್ಸು ಮತ್ತು 40 ಸ್ಯಾಂಡಲ್ವುಡ್ ಗಿಡಗಳು ಹಾಕೊಂಡು ಕೊಡ್ತೀವಿ. 15 ವರ್ಷ ಫ್ರೀ ಮೇಂಟೆನೆನ್ಸ್ ನಮ್ಮದೇ ಇರುತ್ತೆ, ಯಾವುದೇ ಥರ ಚಾರ್ಜಸ್ ಇರೋದಿಲ್ಲ. ಓಕೆ, ಮತ್ತು ಅದಲ್ಲದೆ ನಮ್ಮಲ್ಲಿ ಫಾರ್ಮ್ಲ್ಯಾಂಡ್ ತೊಗೊಂಡವ್ರಿಗೆ ರೆಸಾರ್ಟ್ ಮೆಂಬರ್ಶಿಪ್ ಲೈಫ್ ಟೈಮ್ ಫ್ರೀ ಮೆಂಬರ್ಶಿಪ್ ಇರುತ್ತೆ. ಯಾವುದೇ ಥರ ಚಾರ್ಜಸ್ ಇರೋದಿಲ್ಲ. ನೀವು ಬಂದು ಎಲ್ಲ ಒಂದು 3 ಡೇಸ್ 2 ಡೇಸ್ ಇಲ್ಲಿ ವೆಯ್ಟ್ ಮಾಡ್ತೀರಾ ಅಂತಂದರೆ ಆರಾಮಾಗಿ ನೀವು ನಮ್ಮ ರೆಸಾರ್ಟಲ್ಲಿ ಅಮ್ಯುನಿಟೀಸ್ ಎಲ್ಲ ಯೂಸ್ ಮಾಡಿಕೊಂಡು, ಮತ್ತು ಇಲ್ಲಿ ಮ್ಯಾನ್ ಮೇಡ್ ಲೇಕ್ ಮಾಡ್ತಾಯಿದ್ದೀವಿ ಒಂದು ಬೋಟಿಂಗ್ಗೋಸ್ಕರ. ಒಂದು ಫ್ಯಾಮಿಲಿ ಬಂದರೆ ಬೋಟಿಂಗು ಕೂಡ ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಅನ್ನೋದಾಗ ಮತ್ತು ಅದನ್ನು ಮಾಡಿದ್ದೀವಿ. ಮತ್ತು ಸ್ಕೂಲು ಕಾಲೇಜ್ ಮಾಡ್ತಾಯಿದ್ದೀವಿ ಅಪ್ ಟು ಡಿಗ್ರಿ, ಗೊತ್ತಾಯ್ತಾ, 1 to up to ಡಿಗ್ರಿವರೆಗೂ ಫ್ರೀ ಎಜುಕೇಷನ್ ಕೊಡ್ತಾಯಿದ್ದೀವಿ. ಮತ್ತು ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ ಮಾಡ್ತಾಯಿದ್ದೀವಿ. ಇವತ್ತು ಯಾರ ಮನೇಲಿ BP ಶುಗರ್ ಇಲ್ಲ ಅನ್ನೋಂಗಿಲ್ಲ. ಹಂಗಾಗಿ ಅದಕ್ಕೋಸ್ಕರ ಒಂದು ಪಂಚಕರ್ಮ ಚಿಕಿತ್ಸೆ ಆ ಥರ ಎಲ್ಲ ಒಂದು ಕ್ರಿಯೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ತಾಯಿದ್ದೀವಿ. 1 ಎಕರೆ ರಾಯರ ಮಂಟಪ ಮಾಡ್ತಾಯಿದ್ದೀವಿ, ದೇವಸ್ಥಾನ ಮಾಡ್ತಾಯಿದ್ದೀವಿ. ಅದನ್ನು 1 ಎಕರೆನ ಮಂತ್ರಾಲಯ ಮಠಕ್ಕೆ ಗಿಫ್ಟ್ ಮಾಡ್ತಾಯಿದ್ದೀವಿ. ಪೇಪರ್ ಗೊತ್ತಾಯ್ತಾ, ಸಾಂಗ್ಗಳು ನೆಕ್ಸ್ಟ್ ಇಯರ್ ಕರೆಸ್ಬಿಟ್ಟು ಅವ್ರಿಗೆ ಪೇಪರ್ನ ಹ್ಯಾಂಡ್ ಓವರ್ ಮಾಡ್ತೀವಿ. ಇದನ್ನು ಅಲ್ಲಿ ಆಲ್ರೆಡಿ ನಮ್ಮದು ಹಳೆ ಪ್ರಾಜೆಕ್ಟಲ್ಲಿ 8000 ಅಡಿನ ಧ್ಯಾನ ಮಂದಿರ ಮಾಡಿದ್ದೀವಿ. ಅದನ್ನು ಕೂಡ ಆಲ್ರೆಡಿ ಅವ್ರಿಗೆ ಇದು ಮಾಡಿಬಿಟ್ಟಿದ್ದೀವಿ. ಮತ್ತೆ ಸರ್ ಇವಾಗ 15 ವರ್ಷ ಆದಮೇಲೆ 15 ವರ್ಷದವರೆಗೂ ನಿಮ್ಮದೇ ಇದೆ. ಹೌದು, 15 ವರ್ಷ ಆದಮೇಲೆ ಅದು ಯಾವ ಥರ? ಓಕೆ, 15 ವರ್ಷ ಆದಮೇಲೆ ಯಾವ ಥರ ಅಂತಂದರೆ, ಸಪೋಸ್ ನೀವು ಬೇಕಂದರೆ ರಿನ್ಯೂವಲ್ ಮಾಡ್ಕೋಬೋದು. ಈಗೇನು ನಾನು ಹೇಳ್ತಾ ಇದ್ದೀನಿ, ಗಿಡಗಳು ಹಾಕೊಂಡು ಕೊಡ್ತೀವಿ, ಇನ್ಕಮ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಲ್ಲ, ಅದೇ ಥರ ರಿನ್ಯೂವಲ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಿಮ್ಮದೇ ಜಾಗ, ನೀವೇ ಲ್ಯಾಂಡ್ ಲಾರ್ಡು, ಹಾಗಾಗಿ ನಿಮ್ಮ ಜಾಗದಲ್ಲಿ ನೀವೇನು ಬೇಕಾದ್ರೂ ಮಾಡ್ಕೋಬೋದು. 15 ಇಯರ್ಸ್ ನಾವು ಮೇಂಟೈನ್ ಮಾಡ್ತೀವಿ. ವಾಟ್ರು, ಕರೆಂಟು ಎಲ್ಲ ಮೇಂಟೆನೆನ್ಸ್ ಫ್ರೀ ಇರುತ್ತೆ. ಕಳೆ ಕೀಳೋದಾಗಲಿ, ಮನೆ ಕ್ಲೀನ್ ಮಾಡೋದಾಗಲಿ, ಬೆಡ್ಶೀಟ್ ಕ್ಲೀನ್ ಮಾಡೋದಾಗಲಿ ಎಲ್ಲ ನಮ್ಮದೇ ಇರುತ್ತೆ. ಅದಾದ್ಮೇಲೂ ಕೂಡ ನಿಮಗೆ ನಾವು ಹ್ಯಾಂಡ್ ಓವರ್ ಮಾಡೋದು ಒಳ್ಳೇದು. ನಮಗೆ ನೀವು ಕೊಟ್ಟರೆ ಅಗೇನ್ ನಾವೇನು ಮಾಡ್ತೀವಿ, ರಿನ್ಯೂವಲ್ ಮಾಡ್ತೀವಿ. ನಮಗೆ ಕೊಟ್ಟರೆ ನಾವು ರಿನ್ಯೂವಲ್ ಮಾಡ್ತೀವಿ, ಅಗೇನ್ ಪ್ಲಾಂಟೇಷನ್ ಮಾಡ್ತೀವಿ. ಅದನ್ನು 15 ವರ್ಷ ಅಗೇನ್ ನಾವೇ ಮಾತಾಡ್ತೀವಿ. ನಾವೇ ಮಾಡ್ತೀವಿ. ಹೌದು, ನಮಗೊಂದು ಶೇರ್ 50-50. ಒಂದು ಕಾಟೇಜಿಂದ ಇನ್ಕಮ್ ಬರುತ್ತೆ. ಹೇಗೆ ಕಾಟೇಜಿಂದ ಇನ್ಕಮ್ ಬರುತ್ತೆ ಅಂತಂದರೆ, ಕಾಟೇಜ್ನ ನಾವೇನು ಮಾಡ್ತೀವಿ, ನೀವು ಬಂದಾಗ ನೀವು ಉಳ್ಕೊಳ್ಳಿಕ್ಕೆ, ಪ್ಲಸ್ ನೀವು ಬರ್ದಿಲ್ದಾಗ ನಿಮ್ಗೆ ಒಪ್ಪಿಗೆ ತೊಗೊಂಡು ನೀವೇನಾದರೂ ನಮಗೆ ರೆಸಾರ್ಟಿಗೆ ಬರೋಂಥ ಕಸ್ಟಮರ್ಸ್ಗೆ, ಚೌಟ್ರಿಗೆ ಬರೋಂಥ ಕಸ್ಟಮರ್ಸ್ಗೆ, ಮತ್ತು ಹಾಸ್ಪಿಟ್ಲಿಗೆ ಬರೋಂಥ ಕಸ್ಟಮರ್ಸ್ಗೆ, ಮತ್ತು ಪೇರೆಂಟ್ಸು ನಾವು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡ್ತಾಯಿದ್ದೀವಿ, ಅಲ್ಲಿಗೆ ಬರೋಂಥ ಕಸ್ಟಮರ್ಸ್ಗೆ ನಾವೇನು ಮಾಡ್ತೀವಿ, ಇದನ್ನು
ರೆಂಟ್ ಔಟ್ ಮಾಡ್ತೀವಿ ನಿಮ್ಮ ಕಾಟೇಜ್ನ, ಓಕೆ ಆಯಿತಾ. ಅದನ್ನು ರೆಂಟ್ ಔಟ್ ಮಾಡಿದಾಗ ಏನು ಇನ್ಕಮ್ ಬರುತ್ತೆ ಅದರಲ್ಲಿ 50-50, ಲೈಕ್ ಒಂದು ತಿಂಗಳಲ್ಲಿ ಒಂದು 30,000-40,000 ಬಂತು ಅಂದರೆ ನಿಮ್ಗೆ 20,000 ಕೊಡ್ತೀವಿ, ನಾವು 20,000 ತೊಗೋತೀವಿ. ದಿಸ್ ಈಸ್ ಫಸ್ಟ್ ಇನ್ಕಮ್. ಸೆಕೆಂಡ್ ಇನ್ಕಮ್ ಬಂದು ಫ್ರೂಟ್ಸಲ್ಲಿ ಕೊಡ್ತೀವಿ. ನಾವೇ 40 ಫ್ರೂಟ್ಸ್ ಗಿಡಗಳು ಹಾಕೊಂಡು ಕೊಡ್ತೀವಿ. ಫ್ರೂಟ್ಸ್ ಗಿಡಗಳಲ್ಲಿ ಮೊದಲನೇದು ಬಂದು ತೈವಾನ್ ಗೋ ಹಾಕ್ತೀವಿ, ಮತ್ತು ಪ್ರೊಮೊಗ್ರಾನೇಟ್ ಹಾಕ್ತೀವಿ, ಮಿಯಾಜಾಕಿ ಮ್ಯಾಂಗೋ ಹಾಕ್ತೀವಿ. ಮಿಯಾಜಾಕಿ ಮ್ಯಾಂಗೋ ಬಂದು ಜಪಾನ್ ತಳಿ, ಕಾಸ್ಟ್ಲಿಯೆಸ್ಟ್ ಹಣ್ಣು ಆ್ಯಕ್ಚುಲಿ, 1.25 ರೂಪಾಯಿ kg ಇದೆ ಅದು. ಹಂಗಾಗಿ ನಾವು ಫ್ರೂಟ್ಸಲ್ಲಿ ಇಯರ್ಲಿ ಒನ್ಸ್ ಒಂದು 1.5 ಲ್ಯಾಕಿಂದ 2 ಲ್ಯಾಕ್ಸ್ವರೆಗೂ ಒಂದು ಇನ್ಕಮ್ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದರಲ್ಲಿ ನಿಮಗೆ ಅರ್ಧ ಕೊಡ್ತೀವಿ, ನಾವು ಅರ್ಧ ತಗೋತೀವಿ. ಓಕೆ. ಮತ್ತು ಥರ್ಡ್ ಇನ್ಕಮ್ ಬಂದು ಸ್ಯಾಂಡಲ್ವುಡ್ ಹಾಕ್ತೀವಿ. ಸ್ಯಾಂಡಲ್ವುಡ್ಡಲ್ಲಿ ನಿಮಗೆ 15 ವರ್ಷಕ್ಕೆ ಒಂದು ಸರಿ ಕಟಾವು ಬರುತ್ತೆ. 15 ವರ್ಷಕ್ಕೆ ನಮ್ಮ ಅಗ್ರಿಮೆಂಟ್ ಕ್ಲೋಸ್ ಮಾಡಿ ಅಗ್ರಿಮೆಂಟ್ ಕ್ಲೋಸ್ ಮಾಡ್ತೀವಿ. ಅವಾಗ ಏನು ಇನ್ಕಮ್ ಬರುತ್ತೆ, ನಾವು ಅಂದ್ಕೊಂಡಿದ್ದೀವಿ 40 ಗಿಡಕ್ಕೆ ಒಂದು 3-4 ಕೋಟಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಅದರಲ್ಲಿ 1.25 ಕೋಟಿ ನಿಮಗೆ ಕೊಡ್ತೀವಿ, 1.25 ಕೋಟಿ ನಾವು ತಗೋತೀವಿ. ಓಕೆ. 15 ಇಯರ್ಸ್ ನಮ್ಮದೇ ಮೇಂಟೈನ್. 5 ವರ್ಷದಲ್ಲಿ ಏನು ಬರಲ್ಲ ನಿಮ್ಗೆ, ಏನಿದ್ರು 10 ಇಯರ್ಸ್ ಮೇಲೆ ಅದೆಲ್ಲ ಸ್ಮೆಲ್ ಬರೋದು ನಿಮಗೆ 10 ವರ್ಷ ಆದಮೇಲೆ. ನೀವು 12 ವರ್ಷ ಆದಮೇಲೆ ನೀವು ಯಾವ ಬೇಕಾದ್ರೆ ಕಟ್ ಮಾಡ್ಬೋದು. ನಾವು ಅದೊಂದು 15 ವರ್ಷ. ಇನ್ ಕೇಸ್ ಆಫ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗಲ್ಲಿ ಏನಾದರೂ ಇನ್ನೊಂದು 5 ವರ್ಷ ಇರಲಿ ಸರ್ ಅಂತಂದರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇನ್ನೊಂದು 5 ವರ್ಷ ಇಟ್ಟಿರ್ತೀವಿ, ಇನ್ನೂ ಸ್ವಲ್ಪ ಲಾಭ ಬರ್ಬೋದು ನಮಗೆ. ಓಕೆ. ಇದು ನಮ್ಮದು ಕಾನ್ಸೆಪ್ಟು. ಮತ್ತು ಇದು ನಮ್ಮದು ಹಳೆ ಪ್ರಾಜೆಕ್ಟು, 55 ಎಕರೆ ಪ್ರಾಜೆಕ್ಟು. ಓಕೆ. 55 ಏಕರ್ಸಲ್ಲಿ ಆಲ್ರೆಡಿ ಒಂದು 85 ಕಾಟೇಜ್ ಕಟ್ಟಿದ್ದೀವಿ. ಮತ್ತು ಕಾಟೇಜ್ಗಳು ಇರುತ್ತೆ, ಅವ್ರವ್ರ ಹೆಂಗೆ ಬೇಕೋ ಅವ್ರ ಡಿಸೈನ್ಸು, ಕಸ್ಟಮರ್ಗೆ ಯಾವ ಥರ ರಿಕ್ವೈರ್ಮೆಂಟು ಆ ಥರ ಬೇಕಂದ್ರೆ ಕಟ್ಕೊಂಡು ಕೊಡ್ತೀವಿ. ಓಕೆ. ಎಲ್ಲ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಮಾಡ್ಕೋಬೋದು. ಪ್ಲಾಂಟೇಷನ್ ಆಗಲಿ ಮತ್ತು ಕಾಟೇಜ್ ಆಗಲಿ ನಿಮ್ಗೆ ಯಾವ ಥರ ಬೇಕೋ ಅದೇ ಥರನೇ ಕಸ್ಟಮೈಸ್ ಮಾಡ್ಕೊಬೋದು. ಬನ್ನಿ ಹೊರಗಡೆ ತೋರಿಸ್ತೀವಿ. ಇದು ಹಾಲು ಮತ್ತು ಓಪನ್ ಕಿಚನ್. ಓಕೆ. ಇದು ಬೆಡ್ರೂಮು, ಸಿಂಗಲ್ ಬೆಡ್ರೂಮು. ಓಕೆ. ಅದು ವಾಶ್ರೂಮು. ಓಕೆ ಸರ್, ವಾಶ್ರೂಮಲ್ಲಿ ವಾಶ್ರೂಮ್ ಇದೆ. ಓಕೆ. ಗೀಸರ್ ಕೊಡ್ತೀರಾ ನೀವು? ಗೀಸರ್ ಕೊಡ್ತೀವಿ. ಗೀಸರ್. ಓಕೆ. ಇದಕ್ಕೆ ನಿಮಗೆ ಫ್ಯಾನ್ ಕೊಡ್ತೀವಿ, ಟಿವಿ ಕೊಡ್ತೀವಿ. ಟಿವಿ, ಒಂದು ಟಿವಿ ಬರುತ್ತೆ, ಕಾಟು, ಬೆಡ್ಡು, ವಾರ್ಡ್ರೋಬು, ಟೀಪಾಯಿ, ಚೇರ್ಸು, ಮತ್ತು ಸೈಡ್ ಟೇಬಲ್ಲು, ಮತ್ತು ಒಂದು ಫ್ಯಾನು. ಇಷ್ಟು ಬಂದು ನೀವು ನಮ್ಮ ಇನ್ಕ್ಲೂಡ್ ಟಿವಿ ಇದಿಷ್ಟು ನಮ್ಮ 21 ಲ್ಯಾಕ್ಸಲ್ಲಿ 350 ರೂಪೀಸ್ ಇವಾಗ ಮಾಡ್ತಾ ಇದ್ದೀವಿ. 21 ಲ್ಯಾಕ್ಸಲ್ಲಿ ಇನ್ಕ್ಲೂಡ್ ಆಗುತ್ತೆ. ನೆಕ್ಸ್ಟ್ ಮಂತಿಂದ ಪ್ರೈಸ್ ಜಾಸ್ತಿ ಮಾಡ್ತಾ ಇದ್ದೀವಿ. ಯಾವ ಥರ ಕಿಚನ್? ಇದು ಕಿಚನ್ ಇದು ಶೆಫ್ ಥರ ಮಾಡಿಸ್ಕೊಂಡಿರೋದು ಅವರು. ಸರಿ ಸರಿ. ಓಕೆ ಓಕೆ. ಇದು ಏನು ಸರ್, ಇದು ಗ್ಲಾಸ್ ಹೌಸಾ? ಇದು ಗ್ಲಾಸ್ ಹೌಸ್. ಓಕೆ.